ಸನ್ಸೆಟ್ ವ್ಯೂ ನೋಡಿ ಮಲ್ಪೆಯಲ್ಲಿ ಯಾವ ರೀತಿ ಇದೆ ಅಂತ. ಇನ್ನೊಂದು ಈವ್ನಿಂಗ್ ಟೈಮ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಇವಾಗ 6 ಗಂಟೆಗೆ ಬೀಚ್ ಎಲ್ಲ ಕ್ಲೋಸ್ ಆಗ್ತಾ ಇದೆ. ಪ್ರತಿಯೊಬ್ಬರು ಎಲ್ಲರೂ ಹೊರಗಡೆ ಕಳಿಸ್ತಾರೆ ನೋಡಿ ಸೈರನ್ ಹಾಕ್ಸಿ. ಆಟ ಎಲ್ಲ ಮುಗೀತು, ಜನಗಳದ್ದು ಆಟ ಎಲ್ಲ ಮುಗೀತು. ಅಲೆಗಳ ಅಬ್ಬರ ಕಮ್ಮಿ ಆಯ್ತು ಇವಾಗ. ಮತ್ತೆ ಈ ಕಡೆ ನೋಡಿ ಈ ಲೈಟಿಂಗ್ ಅಬ್ಬರ ಶುರು ಆಯಿತು. ಜಾತ್ರೆಗಳೆಲ್ಲ ನೋಡಿರ್ತೀರಾ, ಆದರೂ ಇಲ್ಲಿ ವೈಬ್ ಹೆಂಗಿದೆ ಅಂತ ಸ್ವಲ್ಪ ನೋಡಿ. ಕಾರ್ ಪಾರ್ಕಿಂಗ್ ಆರ್ಚಿಂದ ಆ ಕಡೆಗೆ ಲಾಸ್ಟು, ಈ ಕಡೆಗೆ ಬೈಕ್ ಮಾತ್ರ ಬಿಟ್ಟಿರ್ತಾರೆ ನೋಡಿ. ಅಲ್ಲೇ ಇದೆ ಮಕ್ಕಳು ಆಟ ಆಡೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಈವ್ನಿಂಗ್ ವ್ಯೂ ಇನ್ ಮಲ್ಪೆ. ಮಕ್ಕಳ ಯಾವೆಲ್ಲ ಆಟಗಳೆಲ್ಲ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ ಮಲ್ಪೆ ಬೀಚಲ್ಲಿ. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಬಂದರೆ ಇದೇ ರೀತಿ ಎಂಜಾಯ್ ಮಾಡಿ. ಮತ್ತು ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ದೀರಿ. ಬನ್ನಿ ತೋರಿಸ್ತೀನಿ. ಕೈಟ್ ಫ್ಲೈಯಿಂಗ್ ಇದೆ, ಗಾಳಿಪಟ ಹಾರಿಸೋದು. ಕುದುರೆ ರೈಡ್ ಕೂಡ ಹೋಗ್ತಾ ಇದ್ದಾರೆ ನೋಡಿ. ಮಕ್ಕಳ ಕ್ಯಾಮಲ್ ರೈಡ್ ಮಾಡಿದ್ದೀರಾ? ಬನ್ನಿ ನಮ್ಮ ಜೊತೆ ಕ್ಯಾಮಲ್ ರೈಡ್ ಮಾಡಿ. ಮಕ್ಕಳ ಹುಷಾರಾಗಿ ಇಟ್ಕೊಳ್ಳಿ. ಹೆಂಗಿದೆ ರೈಡು? ಲಿಟಲ್ ಭಯ. ಕಾಲ್ ಮೇಲೆ ತಗೋ. ಹೆಂಗಿತ್ತು ರೈಡು? ಸಖತ್ ಎಂಜಾಯ್ ಮಾಡಿ ರೈಡು. ಆದರೆ ನಾನು ಈ ಕಡೆ ಆ ಕಡೆ ಓಡಾಡಿ ವಿಡಿಯೋ ತೆಗಿಯೋದಕ್ಕೆ ನನ್ನ ಸುಸ್ತಾಗ್ಬಿಟ್ಟೆ ನೋಡಿ. ಇಬ್ರು ಇವಾಗ ನೈಟ್ ವ್ಯೂ. ಈ ಕಡೆ ತಿರುಗಿ ಲಡ್ಡು. ಮೆತ್ತಿಗೆ ಅಷ್ಟೇ. ನೋಡಿ ಫ್ರೆಂಡ್ಸ್, ಎಷ್ಟು ಮೇಲೆ ಹೋಗಿದೆ ನಂದು. ಗಾಳಿ ಅಂತೂ ಇಲ್ಲಿ ಮಸ್ತ್ ಆಗಿದೆ. ಗಾಳಿ ಜೋರಾಗಿ ಹೊಡಿತೈತಲ್ಲಮ್ಮ. ಬಾಯ್ಲೆ ಹಿಡ್ಕೋ. ಹಾಯ್ ಮಕ್ಕಳ, ನೋಡಿ ಟ್ರಾಂಪೋಲಿನ್ ಇದೆ, ಇನ್ಫೇಬಲ್. ಈ ಕಡೆ ನೋಡಿ ಮಕ್ಕಳ, ಚೆನ್ನಾಗಿದೆ ಅಲ್ಲ ನೈಟ್ ಲೈಫ್ ಮಕ್ಕಳಿಗೆ. ತುಂಬ ಚೆನ್ನಾಗಿತ್ತು. ಉಡುಪಿ ಮಾತ್ರ ಫಸ್ಟ್ ಟೈಮ್ ಬಂದಿದ್ದು. ಕೃಷ್ಣ ಮಠದ್ದು ಹಾಕಿದಾರಲ್ಲ. ಪ್ಯಾಕಿಂಗ್ ಶುರು ಆಗ್ಬಿಟ್ಟಿದೆ. ಮನೆ ಬಂದಾಗ ಹೆಂಗಿತ್ತು ನೋಡಿ ರೂಮು, ಇವಾಗ ಹೆಂಗಿದೆ ಅಂತ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೆಕ್ಸ್ಟ್ ಡೇ ಮಾರ್ನಿಂಗು ನೋಡಿ ನಮ್ಮ ಲಡ್ಡು ಇಡ್ಲಿ ತಿಂತಾ ಇದ್ದಾಳೆ ನೋಡಿ. ಮಾರ್ನಿಂಗ್ ಬ್ರೇಕ್ಫಾಸ್ಟು ಇವರೇ ಕೊಟ್ಟಿದ್ದಾರೆ, ಇಡ್ಲಿ ವಡೆ. ಓಕೆ, ಈ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮತ್ತೆ ನಿಮ್ಗೆ ಸಿಗ್ತೀನಿ. ತುಂಬ ಮನಸ್ಸಿಗೆ ಭಾರವಾಗಿ ಈ ರೂಮ್ನ ಬಿಟ್ಟು ಹೋಗ್ತಾ ಇದ್ದೀರಿ. ತುಂಬ ಮೆಮೊರೀಸ್ ಕೊಡ್ತು, ಮತ್ತು ಈ ಸ್ಟೇ ಮಾಡಿನೇ ನಮಗೆಲ್ಲ ಒಂಥರ ಖುಷಿ ಕೊಡ್ತು. ಎಲ್ಲಿದ್ರೂ ನಾವು ಒಂದೊಂದು ಜಾಗನ ಬಿಟ್ಟು ಹೋಗ್ಬೇಕಲ್ಲ. ಓಕೆ, ವಿ ಮಿಸ್ ಯು ಗೃಹಂ ಮಲ್ಪೆ ಹೋಮ್ ಸ್ಟೇ. ನೆಕ್ಸ್ಟ್ ಟೈಮ್ ಮತ್ತೆ ಬರ್ತೀವಿ. ಈ ಮನೆಯಲ್ಲಿ ಚಿಕ್ಕ ಚಿಕ್ಕ ಮೆಮೊರೀಸ್ ಇದೆ, ದೊಡ್ಡ ದೊಡ್ಡ ಮೆಮೊರೀಸ್ ಇಲ್ಲ.
ಬಟ್ ನಮ್ಮಪ್ಪ ಬರೋವಾಗ ಕಾಸು ಫುಲ್ ಇತ್ತು, ಹೋಗ ಬಟ್ ಫುಲ್ ಆಫ್ ಮೆಮೊರೀಸ್. ಅದೇ ಹೇಳ್ತಾರಲ್ಲ, ವಾಲೆಟ್ ಈಸ್ ಎಂಟಿ ಬಟ್ ಫುಲ್ ಆಫ್ ಮೆಮೊರೀಸ್, ಹಾರ್ಟ್ ಫುಲ್ ಆಫ್ ಮೆಮೊರೀಸ್. ಇದು ನಮ್ಮ ಫಸ್ಟ್ ಫ್ಯಾಮಿಲಿ ಔಟ್, ಸೂಪರ್ ಆಗಿತ್ತು. ಈ ಮನೆ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತನೂ ಜಾಸ್ತಿನೇ ನಮ್ಮ ಮನೆ ತರ ಇತ್ತು. ತೃಪ್ತಿ ಕೊಡ್ತು. ನಮ್ಮ ಮನೆ ಹೇಗೋ ನೋಡಿ, ಮನೆಗೆ ಬೇಕಾದಷ್ಟು ನೋಡಿ, ಡೈನಿಂಗ್ ಟೇಬಲು, ಎ ಸಿ, ಬೀರೋ ಇದೆ, ಒಂದು ಚಿಕ್ಕ ಅಲ್ಮಿರಾ ಇದೆ, ಫ್ರಿಜ್ ಇದೆ, ಟಿ ವಿ ಮತ್ತು ವಾಟ್ರ್ ಪ್ಯೂರಿಫೈಯರು, ಆ ಕಡೆ ಬಾತ್ರೂಮು, ಈ ಕಡೆ ವಾಶ್ರೂಮು. ಚೆನ್ನಾಗಿತ್ತು. ಇವರು ಪಂಕಜ್ ಅಂತ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ನಮ್ಮನ್ನ. ಸ್ಯಾಟಿಸ್ಫ್ಯಾಕ್ಷನ್ ಬಹುತ್ ಖುಷ್ ಹೋಗ್ಯಾ ಬೈ. ತುಂಬ ಚೆನ್ನಾಗಿತ್ತು ಹೋಮ್ ಸ್ಟೇ. ವಿ ಲವ್ ಯು. ನೋಡಿ ಇಲ್ಲೆಲ್ಲ ಇದೆ ಹೋಮ್ ಸ್ಟೇ. ಹಾಯ್ ಫ್ರೆಂಡ್ಸ್, ಸಂತ ಅನ್ನಮ್ಮ ದೇವಾಲಯ ತೋಟಂ ಇಲ್ಲಿ ಮಲ್ಪೆ ಪಕ್ಕದಲ್ಲಿರೋದು. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಅನ್ನಮ್ಮ ಚರ್ಚ್ ಬಂದು ಮದರ್ ಮೇರಿ ಅವರ ತಾಯಿ ಹೆಸರು ಅನ್ನಮ್ಮ ಅಂದರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಸಮಾಧಿಗಳಿದೆ, ಕ್ರಿಶ್ಚಿಯನ್ ಸೆಮಿಟ್ರಿ. ನೋಡಿದು ಮದರ್ ಮೇರಿ, ವ್ಯಾಕುಲ ಮಾತೆದು. ಇದು ಕೊಂಕಣಿ ಭಾಷೆ ಅನ್ಕೊಂತೀನಲ್ಲ. ಹೋಲಿ ವಾಟರ್ ನೋಡಿ, ಎಷ್ಟು ಚೆನ್ನಾಗಿದೆ ಗಿಡ, ಗಸಗಸೆ ಮರ. ಇಲ್ಲಿ ಚರ್ಚ್ಗಳು ಮಾತ್ರ ಸೂಪರ್ ಆಗಿ ಕಟ್ಟಿದ್ದಾರೆ. ಹೆಂಗಿತ್ತಮ್ಮ ನೋಡಿ ಚರ್ಚ್ ಅಲ್ಲ? ಚೆನ್ನಾಗಿದೆ ನೋಡಿ, ಇಷ್ಟೊಂದು ಗಸಗಸೆ ಸಿಕ್ತು. ಗಸಗಸ ಇಲ್ಲ, ವಾಶ್ ಮಾಡಿ ತಿನ್ಬೇಕು. ಇಲ್ಲ ಕೊಡಮ್ಮ, ಏನಾಗಲ್ಲ. ನೋಡಿ, ಆರೋಗ್ಯ ಮಾತೆ, ನಿತ್ಯ ಸಹಾಯ ಮಾತೆ ಎಲ್ಲ ಇದೆ. ಚರ್ಚ್ ಕ್ಲೋಸ್ ಮಾಡಿದ್ದಾರೆ, ಕಾಣಿಸ್ತಾ ಇಲ್ಲ, ಬರೀ ಇನ್ನು ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ, ಚರ್ಚ್ ಕಟ್ಟಕ್ಕೆ ಕರ್ನಾಟಕ ಸರ್ಕಾರ ಸಹಾಯ ಕೂಡ ಮಾಡಿದ್ದಾರೆ. ಮಂಜೂರಾದ ಅನುದಾನ 40 ಲಕ್ಷ, 2017-18 ಆಗಿರೋದು. ಅಂದಾಜು 97 ಲಕ್ಷ. ಸಂಸ್ಥೆಗೆ ಭರಿಸಿದ ವೆಚ್ಚ 57 ಲಕ್ಷ. ಕಾಮಗಾರಿ ಮುಕ್ತಾಯ 19. ಬಾ ಈ ಕಡೆ ಬಾ. ರೀಲ್ಸ್ ಮಾಡ್ತೀನಿ. ನೋಡಿ ಬೈಕ್ ಹಾಯ್. ನೋಡಿ ನನ್ನ ತಂಗಿ ಕ್ಲಾಸ್ ಅಂತ ತಿಳ್ಕೊಂಡು ಕೂತಿದ್ದಾಳೆ. ಅದು ಎಷ್ಟು ನೀಟಾಗಿ ಕೊಚ್ತಾರ ನೋಡಿ. ಕುಡಿ ಕುಡಿ ಕೊಡ್ಬೇಡ ಕುಡಿ. ನೋಡಿ, ಎಲ್ಲ ಇಲ್ಲೇ ಸಿಗುತ್ತೆ, ಫ್ರೆಶ್ ಆಗಿ ಸಿಗುತ್ತೆ ಎಳ್ನೀರು. ಇಲ್ಲಿಂದನೇ ತಗೊಂಬಂದು ಇಲ್ಲಿ ಮಾರ್ತಾರೆ. ಚೆನ್ನಾಗಿದೆ, ಸ್ವೀಟ್, ಬ್ಲಡಿ ಸ್ವೀಟ್. ಬನ್ನಿ ಹಂಗೆ ಮುಂದುವರ್ಸೋಣ ನಮ್ಮ ಜರ್ನಿನ. ಇದು ಉಡುಪಿ ಕೃಷ್ಣ ಮಠಕ್ಕೆ ಹೋಗ್ತಾ ಇದ್ದೀರಿ. ಫೇಮಸ್ ದೇವಸ್ಥಾನ ಇದೆ ಇಲ್ಲಿ. ಬನ್ನಿ, ನೀವು ಆಲ್ರೆಡಿ ನೋಡಿರ್ತೀರ ಅನ್ಕೊಂಡಿದ್ದೀನಿ. ಸುಮಾರು ಜನ ನೋಡದೇ ಇರೋರು ಖಂಡಿತ ನೋಡ್ಬೇಕು. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು.
ಬನ್ನಿ ನೋಡೋಣ. ನೋಡಿ ಮರಗಳು ಎಷ್ಟು ಸಂಪಾಗಿದೆ ಅಂತ, ತೆಂಗಿನಕಾಯಿ ಮರಗಳು ಹಿಂದೆಗಡೆ ಎಲ್ಲ ಹೆಂಗಿದೆ. ಹಾಯ್ ಫ್ರೆಂಡ್ಸ್, ಬಂದಿದ್ರೆ ನೋಡಿ, ಇದು ಉಡುಪಿ ಕೃಷ್ಣ ಮಠ. ಹಾಯ್ ಫ್ರೆಂಡ್ಸ್, ನೋಡಿ ಇದು ಕೃಷ್ಣ ಮಠ, ತುಂಬ ಫೇಮಸ್ ಜಾಗ ಉಡುಪಿಲಿ. ಹೋಗ್ತಾ ಇದ್ದೀರಿ, ಬನ್ನಿ ಯಾವ ರೀತಿ ಇರುತ್ತಂತ ಫಸ್ಟ್ ಇಂಪ್ರೆಷನ್ ನಿಮಗೆ ತೋರಿಸ್ತೀರಿ. ನೋಡಿ ಕೃಷ್ಣ ಮಠಕ್ಕೆ ದಾರಿ. ಅದಲ್ಲ ಚೆನ್ನಾಗಿದೆ. ನೋಡಿ ಇನ್ನು ಕೃಷ್ಣ ಮಠಕ್ಕೆ ಹೋಗಿಲ್ಲ, ಆಲ್ರೆಡಿ ಪರ್ಚೇಸಿಂಗ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಇವರು ಟೆನ್ನಿಸ್ ಪ್ಲೇಯರು, ಟೆನ್ನಿಸ್ ಜನ. ನೋಡಿಲಿ ಬ್ಯಾಡ್ಮಿಂಟನ್ ಟೀಮೇ ಐತೆ. ನೀನು ಕರೆಕ್ಟಾಗೇ ಇದೆ ಡ್ರೆಸ್. ನೋಡಿ ನನಗೂ ಹಾಕ್ಸ್ಬಿಡ್ಲು. ನೋಡಿ ಎಷ್ಟು ಪೀಸ್ಫುಲ್ ಆಗಿದೆ ಅಂತ. ನೋಡಲಿ ವಾದ್ಯ ಸಂಗೀತ ಹೋಗ್ತಾ ಇದೆ. ಹೊರಗಡೆ ಹೋಗೋಕ್ಕೆ ತುಂಬ ಕ್ಯೂ ಇದೆ, ಹೋಗೋಕ್ಕಂತೂ ಆಗಲ್ಲ. ಹೆಂಗೆ 3:30 ಟ್ರೈನ್ ಇದೆ, ಆಲ್ರೆಡಿ 11 o'clock ಆಗ್ಬಿಟ್ಟಿದೆ. ನಾವಿನ್ನು ಉಡುಪಿ ಮಲ್ಪೆ ಬೀಚ್ಗೆ ಹೋಗಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀರಿ. ಮಗುನ ಇಟ್ಕೊಂಡು ಹೊರಗಡೆ ಎಲ್ಲ ಹೋಗೋದು ತುಂಬ ಕಷ್ಟ ಆಗುತ್ತೆ. ಹಾಯ್ ಫ್ರೆಂಡ್ಸ್, ನೋಡಿ ಹೋಟೆಲ್ ತಿಮ್ಮಪ್ಪ 12 ಗಂಟೆಗೆ ಓಪನ್ ಆಗುತ್ತೆ. ಇವಾಗ ಇನ್ನೂ 10:30. ತುಂಬ ಚೆನ್ನಾಗಿತ್ತು ನೆನ್ನೆ ಮಾಡಿದ ಊಟ. ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ನೋಡಿದಿರ ಅನ್ಕೊಂತೀವಿ ಚರ್ಚು. ಇದನ್ನ ಇವಾಗ ಪಾಸ್ ಆಗ್ತಾ ಇದ್ದೀರಿ. ನೋಡಿ ಚರ್ಚ್ ಎಷ್ಟು ನೀಟಾಗಿ ಕಾಣಿಸ್ತದೆ ಹೊರಗಡೆ ಇದೆ ಅಂತ. ನೋಡಿ ಇದು ಹಡಗು ಟೈಪಲ್ಲಿ ಇದೆ, ಲೈಟ್ ಹೌಸ್ ಕೂಡ ಇದೆ. ನೋಡಿ ಇದು ಬೆಳಂಗಣ್ಣಿ ಮಾತೆಯ ದೇವಾಲಯ, ಪುಣ್ಯಕ್ಷೇತ್ರ ಅಂತ ತೋರಿಸ್ತಾರೆ. ನೋಡಿ ಇದು ಸ್ಟೆಲ್ಲಾ ಮೇರೀಸ್ ಚರ್ಚ್ ಅಂತಲೂ ಹಾಕಿದ್ದಾರೆ, ಕಲ್ಮಾಡಿ. ಸ್ಟೆಲ್ಲಾ ಮೇರೀಸ್ ಚರ್ಚ್ ಕಲ್ಮಾಡಿ ಅಂತಿದೆ, ಆದರೆ ಅಲ್ಲಿ ಅವರ್ ಲೇಡಿ ಆಫ್ ಬೆಳಂಗಣಿ ಚರ್ಚ್ ಶ್ರೈನ್